ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋ ನಾವು ಕನ್ನಡ ವ್ಯಾಕರಣ ಮುಂದಿನ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ಕನ್ನಡ ವ್ಯಾಕರಣ ಅಂಶದಲ್ಲಿ ಯಾವ ರೀತಿ ಇದೆ ಅನ್ನೋದು ಚರ್ಚಿಸೋಣ. ವರ್ಣೋತ್ಪತ್ತಿ ಸ್ಥಾನಗಳು. ವರ್ಣೋತ್ಪತ್ತಿ ಸ್ಥಾನಗಳು ಅಂದರೆ ಏನಪ್ಪ ಅಂತಂದರೆ, ವರ್ಣೋತ್ಪತ್ತಿ ಅಂದರೆ ನಾವು ಉಚ್ಚಾರಣೆ ಮಾಡುವ ಪದಗಳು ಎಲ್ಲಿ ಯಾವ ಭಾಗದಿಂದ ಬರುತ್ತವೆ ಅನ್ನೋದನ್ನು ನಾವು ಈ ಒಂದು ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಇದೇ ವರ್ಣೋತ್ಪತ್ತಿಯ ಸ್ಥಾನಗಳು. ಮೊದಲನೇದು ಕಂಠ್ಯ. ಕಂಠದಿಂದ ಹುಟ್ಟುವ ಅಕ್ಷರಗಳು ಕಂಠ್ಯ ವರ್ಣಗಳೆನ್ನುತ್ತಾರೆ. ಕಂಠ್ಯ ಅಂದರೆ ಇಲ್ಲಿ ಗಂಟಲಿನಲ್ಲಿ ಉಂಟಾಗುವ ಅಕ್ಷರಗಳನ್ನು ನಾವು ಕಂಠ್ಯ ಪದಗಳು ಎನ್ನುತ್ತೀವಿ. ಅವು ಯಾವ ಪದಗಳಪ್ಪ ಅಂತಂದರೆ, ಉದಾಹರಣೆ ಅ, ಆ, ಕ, ಖ, ಗ, ಗ, ಞ, ಅ ಮತ್ತು ವಿಸರ್ಗ. ಅಂದರೆ ಇವು ಇಲ್ಲಿ ಕಂಠದಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳು. ಎಲ್ಲಿಂದ? ಅ, ಆ, ಕ, ಖ, ಗ, ಘ, ಞ ಮತ್ತು ವಿಸರ್ಗ ಅಂದರೆ ಅಹ. ಅಹ ವಿಸರ್ಗ. ಅಂ ಮತ್ತು ಅಹ ಅಂದರೆ, ಅಂ ಅಂದರೆ ಅನುಸ್ವರ, ಅಹ ಅಂದರೆ ವಿಸರ್ಗ. ವಿಸರ್ಗ ಅಂದರೆ ಅಹ. ಅಹ ಇಲ್ಲಿಂದ ಉಚ್ಚಾರಣೆ ಆಗ್ತಕ್ಕಂಥವು ಕಂಠ್ಯ ಪದಗಳೆಂದು ಕರೆಯುತ್ತಾರೆ. ಎರಡನೇದು ತಾಳ್ವೆ. ಅಂದರೆ ತಾಳ್ವೆ ಅಂದರೆ ತಾಲುವಿನ ಅಂದರೆ ದವಡೆ. ಇಲ್ಲಿ ದವಡೆಯಲ್ಲಿ ಉಚ್ಚಾರಣೆ ಆಗುವು ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು ತಾಳ್ವೆ ಅಕ್ಷರಗಳು ಎನ್ನುವರು. ಉದಾಹರಣೆ ಇ, ಈ, ಚ, ಚ, ಜ, ಜ, ಯ, ಶ. ಈ ರೀತಿ ದವಡೆಯಲ್ಲಿ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ನಾವು ತಾಳ್ವೆ ಅನ್ನುತ್ತೇವೆ. ಅಂದರೆ ತಾಳ್ವೆ ಅಕ್ಷರ ಅಂದಗಳಿಗೆ ನಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಇರೋದಿಲ್ಲ. ಈ ಒಂದು ವರ್ಣೋತ್ಪತ್ತಿಯ ಸ್ಥಾನಗಳು ತಿಳಿದುಕೊಂಡ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ. ಈ ಐದರಲ್ಲಿ ಇಷ್ಟಿಷ್ಟು ಅಕ್ಷರಗಳು ಇಲ್ಲಿ ಉಚ್ಚಾರಣೆ ಆಗ್ತಾವಂತ ನಾವು ಕಂಡುಕೊಳ್ಬೋದು. ಈ ಒಂದು ವಿಷಯದಲ್ಲಿ ಇಲ್ಲಿಂದ ನಾವು ಉಚ್ಚಾರಣೆ ಮಾಡ್ಬೋದು. ಇಲ್ಲಿ ನೋಡಿ, ಈ, ಚ, ಚ, ಜ, ಜ, ಞ ಅಂದರೆ ಇಲ್ಲಿ ನಾವು ದವಡೆಯ ಮೂಲಕ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ನಾವು ತಾಳ್ವೆ ಅನ್ನುವರು. ಮೂರನೇದು ಮೂರ್ಧನ್ಯ.